ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡು ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗು ಹೋಗುಗಳನ್ನ ತಿಳಿಯಲು ವೀಕ್ಷಿಸಿ ಕನ್ನಡ ನಾಡು ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡುವುದನ್ನ ಮಾತ್ರ ಮರೆಯಬೇಡಿ ಸ್ನೇಹಿತರೆ. ಇವತ್ತು ಒಂದು ನಮ್ಮ ಬಳ್ಳಾರಿಯ ಆತ್ಮೀಯ ಯುವ ಕಾರ್ಯಕರ್ತ ಬಂಧುಗಳು ಒಂದು ದೊಡ್ಡ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಅವರು 2008ರಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಕ್ರಮಗಳು ಏನಿದೆನೋ 12 ವರ್ಷಗಳಿಂದ ಯಾವ ಕೆಲಸಗಳು ನಿಂತು ಹೋಗಿದೆ, ಜನರಿಗೆ ಜಾಗೃತಿ ಮೂಡಿಸುವುದಕ್ಕೆ ಅವರೆಲ್ಲ ಇವಾಗ ರ್ಯಾಲಿ ಮಾಡ್ತಾ ಇದ್ದಾರೆ. 1ನೇ ತಾರೀಕಿನಿಂದ 6ನೇ ತಾರೀಕುವರೆಗೂ ನಾವು ಎಲ್ಲ ಬಳ್ಳಾರಿಯಲ್ಲಿ ಬಹಿರಂಗ ಸಭೆಗಳು ಮಾಡ್ತಾ ಇದ್ದೀವಿ. ಇವತ್ತು ನಾಳೆ ನಮ್ಮ ಯುವಶಕ್ತಿ ಕಾರ್ಯಕರ್ತ ಬಂಧುಗಳು ಒಂದು ದೊಡ್ಡ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. 7ನೇ ತಾರೀಕು ಬೃಹತ್ ಮಹಿಳಾ ಸಮಾವೇಶ ಒಂದು ಮಾಡ್ತಾ ಇದ್ದೀವಿ. 8ನೇ ತಾರೀಕು ಮಧ್ಯಾಹ್ನ 7:30 ನಾವು ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಮೋತಿ ಸರ್ಕಿಲ್ವರೆಗೆ. ಎಲ್ಲ ಕಾರ್ಯಕ್ರಮಗಳು ದೊಡ್ಡ ಮಟ್ಟದಲ್ಲಿ ಜನರಿಗೆ ತಲುಪಿಸ್ತಾ ಇದ್ದೀವಿ. ಏನು ನಮ್ಮ ಬಳ್ಳಾರಿಯಲ್ಲಿ ಕುಂಠಿತವಾಗಿದೆ, ನಮ್ಮ ಬಳ್ಳಾರಿಗೋಸ್ಕರ ಜನಾರ್ದನ್ ರೆಡ್ಡಿ ಅವರು ಏನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಯಾಕಂದರೆ ನಮ್ಮ ದೇಶದ ಶಕ್ತಿ ಯುವಶಕ್ತಿ. ಅವರೆಲ್ಲ ಇವಾಗ ಅವ್ರಿಗೆ ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗಬೇಕು. ಅದರಿಗೋಸ್ಕರ ಜನಗಳಿಗೆ ಜಾಗೃತಿ ಮೂಡಿಸಬೇಕು. ನಾವು ನಮ್ಮ ಬಳ್ಳಾರಿಗೆ ವಿಷನ್ ಇರೋರು, ಮುಂದಾಲೋಚನೆ ದೂರದೃಷ್ಟಿ ಇರೋರು ನಮ್ಮ ಬಳ್ಳಾರಿಗೆ ಬೇಕು. ನಾವು ಅವರಿಗೆ ಒಂದೇ ಹೇಳ್ತಾ ಇದ್ದೀನಿ, ಇವಾಗ ಮುಂದಿನ ದಿನಗಳಲ್ಲಿ 2028ಕ್ಕೆ ಇಡೀ ದೇಶ ನಮ್ಮ ಬಳ್ಳಾರಿಯಲ್ಲಿ ತಿರುಗಿ ನೋಡಬೇಕು. ಅಷ್ಟು ಮಟ್ಟದಲ್ಲಿ ನಾನು ನನ್ನ ಗಂಡ ಜನಾರ್ದನ್ ರೆಡ್ಡಿ ಅವರು ಹೋರಾಟ ಮಾಡಿ ಹಗಲು ರಾತ್ರಿ ಶ್ರಮಪಟ್ಟು ಬಳ್ಳಾರಿಯನ್ನು ಡೆವಲಪ್ ಮಾಡ್ತೀವಿ. ಬಳ್ಳಾರಿಯನ್ನು ಬೆಂಗಳೂರು ನಂತರ ಇಡೀ ಕರ್ನಾಟಕದಲ್ಲಿ 2ನೇ ಮಹಾನಗರವನ್ನು ಆಗಬೇಕು, ಸುಂದರ ನಗರವನ್ನಾಗಿ ಮಾಡಬೇಕು ಅನ್ನೋದೇ ಜನಾರ್ದನ್ ರೆಡ್ಡಿ ಅವರ ಕನಸು. ಅದರಂತೆ ನಾನು ನಮ್ಮ ಯುವಕರಿಗೆಲ್ಲ ಹೇಳ್ತಾ ಇದ್ದೀನಿ, ತಾವೆಲ್ಲ ಜಾಗೃತಿ ಮೂಡಿಸ್ರಿ. ಅದರಂತೆ ನಾನು ಹಗಲು ರಾತ್ರಿ ಶ್ರಮಿಸ್ತೀನಿ ಅಂತ ಇವತ್ತು ಹೇಳ್ತಾ ಇದ್ದೀನಿ ಅವರಿಗೆ. ಮೊದಲಿಂದ ನಾನು ಒಂದೇ ಹೇಳ್ತಾ ಇದ್ದೀನಮ್ಮ, ನನಗೆ ಪ್ರತಿಸ್ಪರ್ಧೆ ಅಂತ ಯಾರೂ ಇಲ್ಲ. ಯಾಕಂದರೆ ನೀವು ಯಾರನ್ನು ತಗೊಳ್ರಿ, ಪ್ರತ್ಯರ್ಥಿಗಳು ಯಾರೇ ಇದ್ರೂ ಎಲ್ಲ ಪಕ್ಷಗಳು ಆಡಳಿತ ಮಾಡಿದ್ದಾವೆ. ಆದರೆ ನಮ್ಮ ಬಳ್ಳಾರಿಗೆ ಒಂದು ವಿಷನ್ ಇರೋರು, MLC ಆಗಿ ಅಭಿವೃದ್ಧಿ ಮಾಡಿರುವವರು ನೀವು ತೋರಿಸ್ರಿ. ನನಗೆ 40 ತಿಂಗಳ ಕಾಲಾವಕಾಶದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಇಡೀ ದೇಶವೇ ನಮ್ಮ ಬಳ್ಳಾರಿಯಲ್ಲಿ ತಿರುಗಿ ನೋಡಿದೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಜನಾರ್ದನ್ ರೆಡ್ಡಿ ಅವರು ಜನಗಳಿಗೋಸ್ಕರ ಯೋಚನೆ ಮಾಡಿ ನೀವು ಬಳ್ಳಾರಿಯಲ್ಲಿ 4 ಕಡೆ ನೋಡ್ರಿ, ರೋಡ್ಗಳು ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದ್ದಾವೋ. ರಿಂಗ್ ರೋಡು, ಬೈಪಾಸ್ ರಸ್ತೆ ಎಲ್ಲ 4 ಲೈನ್ ರೋಡ್ಗಳು. ಇದರಿಂದ ನಮ್ಮ ಬಳ್ಳಾರಿಯಲ್ಲಿ ಜನರಿಗೆ ನೀವು ಯಾವ ಕಡೆ ಹೋದ್ರೂ ಎಷ್ಟು ಮಟ್ಟಕ್ಕೆ ಅವರು ರೈತರ ಭೂಮಿ ಹೆಚ್ಚು ಆಗ್ತಾ ಇದೆ ಅಂತ ನೀವೆಲ್ಲ ಗಮನಿಸಿರಿ ಒಂದು ಸತಿ. ಅವ್ರಿಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಜನಾರ್ದನ್ ರೆಡ್ಡಿ ಅವರು ಉಪಕಾರ ಮಾಡಿದ್ದಾರೆ, ಜನಗಳಿಗೋಸ್ಕರ ಅವರ ಉಜ್ವಲ ಭವಿಷ್ಯಕ್ಕೋಸ್ಕರ ಯೋಚನೆ ಮಾಡಿದ್ದಾರೆ.